ಸಾವಯವ ತೋಟದಲ್ಲಿ ನಿಮಗೆ ಫಲ ಬರೋದು ಲೇಟ್ ಆಗುತ್ತೆ. ಫಲ ಬಂದರೂ ಅದು ಹೇಳ್ಕೊಳ್ಳೋಂಗಿರಲ್ಲ. ಅದು ನಿಜಾನೇ. ಇಷ್ಟಿದೆ ನೋಡಿ, ಇದು ಒಂದೂವರೆ ವರ್ಷದ್ದು, 1.5 ವರ್ಷ 1.25 ವರ್ಷ ಆಗಿದೆ ಈ ಒಂದು ಬಾಳೆ ಗಿಡಕ್ಕೆ. ಅದರಲ್ಲಿ ಬಂದಿರೋ ಫಲ ಇದು ನಮ್ಮ ತೋಟದ ಮೊದಲನೇ ಫಲ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇಷ್ಟೇ ಬಂದಿರೋದು. ನೀವು ಇಷ್ಟಕ್ಕೆ ತೃಪ್ತಿ ಪಟ್ಕೊಂಡ್ರೆ ಸಾವಯವ ತೋಟ ಮಾಡ್ಬೋದು, ಇಲ್ಲ ಅಂತಂದರೆ ಸಾವಯವ ತೋಟ ಮಾಡೋಕ್ಕಾಗಲ್ಲ. ಇಷ್ಟಕ್ಕೆ ತೃಪ್ತಿ ಪಟ್ಕೊಳ್ಳಿ ಅಂತ ನಾನು ಹೇಳ್ತಲ್ಲ. ಈ ವರ್ಷ ಇಷ್ಟಕ್ಕೆ ತೃಪ್ತಿ ಪಟ್ಕೊಳ್ಳಿ, ಮುಂದಿನ ವರ್ಷ ಇದಕ್ಕಿಂತ ಇನ್ನೊಂದು ಚಿಪ್ ಜಾಸ್ತಿ ಆಗುತ್ತೆ. ಅದ್ರ ಮುಂದಿನ ವರ್ಷ ಹಾಗೆ ಒಂದೊಂದು ಚಿಪ್ ಜಾಸ್ತಿ ಆಗ್ತಾ ಹೋಗಿ ನಿಮಗೆ ಒಂದು 15 kg 20 kg ತನಕ ಬಂದು ನಿಂತ್ಕೊಳ್ಳುತ್ತೆ ಏಲಕ್ಕಿ. ಅಂದರೆ ಇದು ಇಷ್ಟು ಹೈಟಲ್ಲೇ ಬಿಟ್ಟಿದೆ. ಯಾವುದು ಏಲಕ್ಕಿ ನಾನು ಇಷ್ಟು ಹೈಟಲ್ಲಿ ಬಿಟ್ಟಿರೋದು ನಾನು ನೋಡೇ ಇಲ್ಲ. ಇದು ಇಷ್ಟು ಚಿಕ್ಕ ಹೈಟಲ್ಲೇ ಬಿಟ್ಟಿದೆ. ಇದೊಂಥರ ಗೊತ್ತಿಲ್ಲ ಏನೂ ಆಗ್ತೆ, ಗೊಬ್ಬರ ಬರೀ ನೀರನ್ನು ಕೊಟ್ಕೊಂಡು ನೀರು ಕೂಡ ಸರಿಯಾಗಿ ಹಾಕಿಲ್ಲ ಇದಕ್ಕೆ. ತುಂಬ ನೊಂದಿರೋವಂಥ ಜೀವ ಇದು. ತುಂಬ ನೊಂದಿದ್ರು ಕೂಡ ಇಷ್ಟು ಫಲ ಗ್ಯಾರಂಟಿ ನಿಮಗೆ. ಹಾಗಾಗಿ ಸಾವಯವ ಕೃಷಿಯಲ್ಲಿ ಯಾವುದೇ ನಿಮಗೆ ಮ್ಯಾಜಿಕ್ ಆಗಲ್ಲ. 1 ವರ್ಷಕ್ಕೆ 2 ವರ್ಷಕ್ಕೆ ನೀವು ರಿಸಲ್ಟ್ ನೋಡೋಕ್ಕಾಗಲ್ಲ. 1.25 ವರ್ಷಕ್ಕೆ ಈ ರಿಸಲ್ಟ್ ಅಂತಂದರೆ ಲೆಕ್ಕ ಹಾಕೊಳ್ಳಿ, ನೀವು 5 ವರ್ಷ ಶ್ರಮ ಪಡಬೇಕು ಸಾವಯವ ತೋಟದಲ್ಲಿ. ಅದೊಂದೇ ಅಲ್ಲ, ಇದು ಕೂಡ, ಇದು ಕೊಡ್ಲಿಪೇಟೆ ನರ್ಸರಿಗೆ ಹೋಗಿದ್ದೆ. ಅಲ್ಲಿ ಅವರು ಒಂದು ಗಿಡ ಕೊಟ್ಟಿದ್ರು, ರೆಡ್ ಲೇಡಿ ಅನಿಸುತ್ತೆ, ಪಪಾಯ. ಇದು 1.5 ವರ್ಷ ಆಗಿದೆ ಹಾಕಿ. ಫಲ ಇದು ಮೊದಲನೇ ಫಲ ನನಗೆ. ಇದಾದಮೇಲೆ ಬೇರೆ ಯಾವುದು ಕಾಯ ಕಟ್ತಿಲ್ಲ, ಎಲ್ಲ ಹೂವು ಉದುರೋಗ್ತೈತೆ. ಅಂದರೆ ನಾನು ಸರಿಯಾಗಿ ಮೇಂಟೈನ್ ಮಾಡ್ತಾಯಿಲ್ಲ. ಪ್ಲಸ್ ನೀರು ಮಾತ್ರ ಕೊಡ್ತಾಯಿದ್ದೀನಿ, ಗೊಬ್ಬರ ಏನೂ ಇಲ್ಲ. ಈ 2 ಎಕ್ಸಾಂಪಲ್ಗಳನ್ನ ತೋರಿಸಿ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಏನೋ ಒಂದು ಕೆಲಸ ಮಾಡ್ಕೊಂಡಿರ್ತೀರ, ಅದರಲ್ಲಿ ಒಂದಷ್ಟು ಸಂಪಾದನೆ ಇರುತ್ತೆ. ದಿಢೀರ್ನೆ ನಾನು ಕೃಷಿ ಮಾಡಬೇಕು, ಇಲ್ಲ ಸಾವಯವ ಕೃಷಿ ಟ್ರೆಂಡಿಂಗಲ್ಲಿದೆ ಅದನ್ನು ಮಾಡ್ಬಿಡೋಣ ಅಂತ ಬಂದರೆ ನಿಮಗೆ ಫಲಗಳು ಸ್ಟಾರ್ಟಿಂಗಲ್ಲಿ ಇಷ್ಟೇ. ಅದರಿಂದ ನಿಮ್ಗೆ ಏನೂ ರಿಟರ್ನ್ಸ್ ಬರೋಲ್ಲ. ಅದನ್ನು ಹೇಳೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ತಾಳ್ಮೆ ಬೇಕು. ಸಾವಯವ ಕೃಷಿ ತಮಾಷೆ ಅಲ್ಲ, ಇದೊಂದು ತಪಸ್ಸು.